ನಮಸ್ತೆ ಎಲ್ಲರಿಗೂ. ಹೀಲಿಂಗ್ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ವರುಣಿಕಾ GN, ಆಯುರ್ವೇದಿಕ್ ಡಾಕ್ಟರ್, ರೇಕಿ ಮಾಸ್ಟರ್, ವೇದಿಕ್ ನ್ಯೂಮರಾಲಜಿ ಕನ್ಸಲ್ಟೆಂಟ್, ಕ್ರಿಸ್ಟಲ್ ಹೀಲರ್, ನ್ಯೂಮರೋ ವಾಸ್ತು ಕನ್ಸಲ್ಟೆಂಟ್, ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್. ನಮಸ್ತೆ, ವೆಲ್ಕಮ್. ಸಿಂಹ ರಾಶಿಯವರಿಗೆ ಆಕಾಶಿಕ್ ಕಾರ್ಡ್ ರೆಕಾರ್ಡಿಂದ ಏನೆಲ್ಲ ಮೆಸೇಜಸ್ ಇದೆ ಅಂತ ಹೇಳಿ ಆಗಿರುತ್ತೆ ಈ ಒಂದು ವಿಡಿಯೋ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು. ಓಕೆ, ಆ್ಯಂಡ್ ಸಿಂಹ ರಾಶಿಯವರಿಗೆ ಆಗಸ್ಟ್ ಇಂದ ಡಿಸೆಂಬರ್ ಮಂತಲ್ಲಿ ಏನೆಲ್ಲ ಎನರ್ಜಿ ಶಿಫ್ಟ್ಸ್ ಇದೆ ಆ್ಯಂಡ್ ಏನಾದರೂ ಮೆಸೇಜಸ್ ಇದೆನಾ ಅಂತ ಅನ್ನೋದು, ಎಸ್ಪೆಷಲಿ ಆಕಾಶಿಕ್ ರೆಕಾರ್ಡಿಂದ ಏನು ಮೆಸೇಜಸ್ ಇದೆ ಅಂತ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು ಗ್ರೇಟ್ ಸ್ಪಿರಿಟ್ಸ್. ಓಕೆ, ನಂಬರ್ 17, ದಿ ಲುಕ್ಔಟ್. ಓಕೆ, ಸಿಂಹ ರಾಶಿಯವ್ರಿಗೆ ದಿ ಲುಕ್ಔಟ್ ಅಂತ ಹೇಳಿ ಬಂದಿರುವಂಥದ್ದು. ಓಕೆ, ಆ್ಯಂಡ್ ಆಕಾಶಿಕ್ ಕಾರ್ಡ್ ಏನು ಹೇಳ್ತಾ ಇದೆ ಇದ್ರ ಬಗ್ಗೆ ಅಂತ ಅಂದರೆ, ಲೈಫಲ್ಲಿ ತುಂಬಾನೇ ಒಂಥರ ಡಿಲೇಸನ್ನು ಜಾಸ್ತಿ ಬಂದಿದೆ. ಎಲ್ಲ ಕೆಲಸಗಳಲ್ಲೂ ಕೂಡ ಸ್ವಲ್ಪ ಡಿಲೇಸ್ ಆಗೋದು, ಬೇರೆಯವ್ರಿಗೆ ಹೋಲಿಸಿದೆ ಅಂತ ಅಂದರೆ ನಿಮ್ಮದು ಸ್ವಲ್ಪ ಡಿಲೇ ಆಗುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಆ್ಯಂಡ್ ಅದಕ್ಕೆ ರೀಸನ್ ಏನು ಅಂತ ಅಂದರೆ, ನೀವು ಸರಿಯಾಗಿ ಸಿಚುವೇಶನನ್ನು ಹ್ಯಾಂಡಲ್ ಮಾಡಿಲ್ಲ ಅಂತನಾದರೂ ಆಗಿರ್ಬೋದು, ಇಲ್ಲ ಅಂದರೆ ಸಿಚುವೇಶನನ್ನು ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂತನಾದರೂ ಆಗಿರ್ಬೋದು. ಯಾವುದಾದ್ರೂ ರಿಲೇಷನ್ಶಿಪ್ಪಲ್ಲಾದರೂ ಆಗಿರ್ಬೋದು, ಅಥವಾ ಹೆಲ್ತ್ ವೈಸಲ್ಲಾದರೂ ಆಗಿರ್ಬೋದು, ಇಲ್ಲ ಅಂದರೆ ಮನಿ ರಿಲೇಟೆಡ್ ಆಗಿ ಆದ್ರೂ ಆಗ್ಬೋದು. ಬಟ್ ಆದರೆ ನೀವು ಆ ಸಿಚುವೇಶನನ್ನು ಹ್ಯಾಂಡಲ್ ಮಾಡೋಕ್ಕಾಗ್ದೇ ನಿಮಗೆ ಒಂಥರ ಓವರ್ ಬರ್ಡನ್ ಅಂತ ಅಂತೀವಲ್ಲ, ಆ ಥರದ್ದು ಫೀಲಿಂಗ್ ತುಂಬಾ ಜಾಸ್ತಿ ಇದೆ. ಆ್ಯಂಡ್ ಅದಕ್ಕೆಲ್ಲದನ್ನು ಕಾರಣ ಏನು ಅಂತ ಅಂದರೆ, ಬೇರೆಯವ್ರ ಜೊತೆ ನೀವು ಶೇರ್ ಮಾಡದೇ ಇರೋದು ಕೂಡ ಆಗುತ್ತೆ. ಕೆಲವೊಂದು ವಿಚಾರಗಳನ್ನು ನೀವು ತಲೆಯಲ್ಲಿ ಹಾಗೆ ಇಟ್ಕೊಂಡಿರೋದು, ಮನಸ್ಸಲ್ಲೇ ಇಟ್ಕೊಂಡಿರೋದು ಇಲ್ಲಿ ಜಾಸ್ತಿ ರೆಸನೇಟ್ ಆಗ್ತಾ ಇದೆ. ಮನಸ್ಸಲ್ಲಿ ಜಾಸ್ತಿ ಇಟ್ಕೊಂಡು ಅದನ್ನೇ ಕೊರಗೋದು ಅಂತ ಹೇಳ್ತೀವಲ್ಲ, ಆ ಥರ. ಸೊ ಯಾರಾದರೂ ನಿಮಗೆ ಹತ್ತಿರದಲ್ಲಿ ಇರುವಂಥವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನಿಮ್ಮ ಒಂದು ಏನು ಮನಸ್ಸಲ್ಲಿ ಇದೇನೋ ಅದನ್ನು ದಯವಿಟ್ಟು ಶೇರ್ ಮಾಡ್ತಾ ಹೋಗಿ, ಸೊ ದಟ್ ನಿಮಗೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಏನೇ ಒಂದು ಬ್ಯಾಡ್ ಸಿಚುವೇಶನ್ನಿಂದ ಅಥವಾ ನೆಗೆಟಿವಿಟಿಯಿಂದ. ಆ್ಯಂಡ್ ಕೆಲವೊಬ್ರದ್ದು ಇಲ್ಲಿ ಯಾವ ರೀತಿಯ ಸಿಚುವೇಶನ್ ಫೀಲ್ ಆಗ್ತಿದೆ ಅಂತ ಅಂದರೆ, ಇನ್ನು ನನ್ನ ಲೈಫ್ ಮುಗೀತು ಅಂತ ಅನ್ನೋ ಸಿಚುವೇಶನಿಗೆ ಆಲ್ರೆಡಿ ಅವರು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸಮ್ ಪೀಪಲ್. ನನಗೆ ಮೆಜಾರಿಟಿ ಒಂದು 30% ಇರ್ಬೋದು ಅನ್ಸುತ್ತೆ. 100ಅಲ್ಲಿ 30%, 32-40% ಅನ್ಸುತ್ತೆ. ಇನ್ನೇನು ನನ್ನ ಲೈಫ್ ಮುಗೀತು, ಇನ್ಯಾರು ನನ್ನ ಜೊತೆ ಬರೋದಿಲ್ಲ, ಯಾರು ನನಗಿಲ್ಲ ಅಂತ ಲೋನ್ಲಿನೆಸ್ ಜಾಸ್ತಿ ಇದೆ. ಬಟ್ ಇನ್ 70% ಮೆಂಬರ್ಸ್ ಸ್ವಲ್ಪ ಬ್ಯಾಲೆನ್ಸ್ ಆಗಿ ಮಾಡ್ತಾ ಇದ್ದಾರೆ. ಬಿಕಾಸ್ ಆಫ್ ಬ್ಯಾಲೆನ್ಸ್ ಇರೋದು ಏನಕ್ಕೆ ಅಂತ ಅಂದರೆ, ಎಲ್ಲೋ ಒಂದು ಕಡೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರ್ಬೋದು, ಅಥವಾ ಟೆಂಪಲ್ಗೆ ಹೋಗಿ ಬರೋದಾದ್ರೂ ಆಗಿರ್ಬೋದು. ಜಾಸ್ತಿ ಕಾಳಿ ದೇವಿ ದೇವಸ್ಥಾನಕ್ಕೆ ಅಥವಾ ಹೆಣ್ಣು ದೇವರ ದೇವಸ್ಥಾನಕ್ಕೆ ನೀವೇನಾದರೂ ಹೋಗಿ ಬರ್ತಾ ಇದ್ದೀರಾ ಅಂತ ಅಂದರೆ, ಅದು ಸ್ವಲ್ಪ ರಿಸಾಲ್ವ್ ಆಗಿರುತ್ತೆ. ಅಷ್ಟು ತುಂಬ ಜಾಸ್ತಿ ಮಟ್ಟದಲ್ಲಿ ನಿಮಗೆ ಅದು ತೋರಿಸಿರಲ್ಲ. ಬಟ್ ಇನ್ನು ಕೆಲವೊಬ್ಬರಿಗೆ ಇಲ್ಲಿ ಯಾವ ರೀತಿ ಇದೆ ಅಂತ ಅಂದರೆ, ನಾವು ಏನು ಮಾಡಿದ್ರು ಅದು ಹಾಗೇ ಆಗುತ್ತೆ, ನಾವ್ಯಾಕೆ ಹೋಗಬೇಕು, ನಾವ್ಯಾಕೆ ಟೆಂಪಲ್ಸ್ಗೆಲ್ಲ ಯಾಕೆ ಹೋಗಬೇಕು ಅಂತ ಅನ್ನೋ ಒಂದು ಮನೋಭಾವನೆಯಲ್ಲಿ ಇರ್ಬೋದು, ಇಲ್ಲ ನಂಬಿಕೆ ಇಲ್ಲದೆ ಇರ್ಬೋದು ಆ ಒಂದು ಎನರ್ಜಿ ಬಗ್ಗೆ ಆಗಿರ್ಬೋದು, ಅಥವಾ ದೇವ್ರ ಬಗ್ಗೆ ಆಗಿರ್ಬೋದು. ಓಕೆ, ಆ್ಯಂಡ್ ಸಿಚುವೇಶನ್ನ ಹ್ಯಾಂಡಲ್ ಮಾಡೋದು ಕಲಿಬೇಕು ಅಂತ ಅನ್ನೋದು ಬರ್ತಾ ಇದೆ. ಎಸ್ಪೆಷಲಿ ಇಂದ ಆಗಸ್ಟ್ ಡಿಸೆಂಬರ್ ಮಂತ್ ನಿಮಗೆ ಸ್ವಲ್ಪ ಟೆಸ್ಟಿಂಗ್ ಪೀರಿಯಡ್ ಅಂತ ಹೇಳ್ತೀವಲ್ಲ, ಆ ಥರದ್ದು ತೋರಿಸ್ತಾ ಇದೆ. ಇದು ಸ್ವಲ್ಪ ಟೆಸ್ಟಿಂಗ್ ಪೀರಿಯಡ್ ನಿಮಗೆ. ಸೊ ಇದನ್ನ ನೀವು ಗೆದ್ದು ಬರಬೇಕು.
ಅಂಡ್ ಗೆಲ್ಲೇಬೇಕು ಅಂತ ಅನ್ನೋದು ನನ್ನ ಆಶಯ. ಓಕೆ, ಅಂಡ್ ಏನ್ ಮೆಸೇಜಸ್ ಇದೆ ನಂಬರ್ ಅಲ್ಲಿ ಅಂತ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಗ್ರೇಟ್ ಸ್ಪಿರಿಟ್ಸ್. ಸಮಸ್ಯೆಗಳನ್ನ ಆಕ್ಚುಲಿ ಬ್ರಾಡರ್ ಮೈಂಡ್ ಅಲ್ಲಿ ನೋಡಿ ಅಂತ ಅನ್ನೋದು, ನ್ಯಾರೋ ಮೈಂಡ್ ಅಲ್ಲಿ ನೋಡೋದು ಬೇಡ. ಅಂಡ್ ಬ್ರಾಡರ್ ಆಗಿ ಯೋಚನೆ ಮಾಡಿ, ಯಾಕಾಯ್ತು, ಹೇಗಾಯ್ತು, ಅಂಡ್ ಅದು ಆಗಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಿದ್ರೆ ಇದನ್ನ ರಿಸಾಲ್ವ್ ಮಾಡ್ಕೋಬಹುದು. ನಿಮ್ಮಲ್ಲಿ ಇರೋ ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು, ಮಗು ಆಗಿಲ್ಲ ಆಗಿರ್ಬೋದು, ಅಥವಾ ಪ್ರಾಪರ್ಟಿ ಇಶ್ಯೂಸ್ ಆಗಿರ್ಬೋದು, ಅಥವಾ ಡಿಲೇಸ್ ಆಗ್ತಾ ಇದೆ ಕೆಲಸಗಳು, ಎಲ್ಲ ಇದೆ, ನನ್ಗೆ ಜಾಬ್ ಇದೆ, ಫ್ಯಾಮಿಲಿ ಚೆನ್ನಾಗಿದೆ, ಬಟ್ ನಾನು ಏನ್ ಕೆಲಸ ಮಾಡಿದ್ರು ಕೂಡ ಒಂದು ಸ್ಯಾಟಿಸ್ಫೈ ಇಲ್ಲ ಅಂತ ಅನ್ನೋದು ಆಗಿರ್ಬೋದು. ಇಲ್ಲ ಏನೋ ಒಂದು ಹುಡುಕ್ತಾ ಇದ್ದೀರಾ ನೀವು, ಎಲ್ಲೋ ದೂರದ ಪ್ರದೇಶದ ಒಂದು ಯಾರಿಗೋ ಒಬ್ರಿಗೆ ಕಾಯ್ತಾ ಇರೋ ತರ, ಅಥವಾ ಯಾರಿಗೋ ಒಂದು ಮೆಸೇಜ್ ಬೇಕು ನನ್ಗೆ ಬೇರೆಯವ್ರ ಕಡೆಯಿಂದ ಅಂತ, ಆ ತರದ್ದು ಎನರ್ಜೀಸ್ ಇಲ್ಲಿ ಆಕ್ಚುಲಿ ರೆಸನೇಟ್ ಆಗ್ತಾ ಇರೋದು ಅಂಡ್ ಲಿಂಕ್ ಆಗ್ತಾ ಇರೋದು. ನೋಡೋಣ, ಬ್ರಾಡ್ ಮೈಂಡ್ ಅಲ್ಲಿ ಯೋಚನೆ ಮಾಡಿ ಅಂತ ಅನ್ನೋದು ಇನ್ನೊಂದು ಮೆಸೇಜಸ್ ನಿಮ್ಗೆ ಸಿಂಹ ರಾಶಿಯವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ನಂಬರ್ 57, ಟೀಚಿಂಗ್ ಅಂಡ್ ಲರ್ನಿಂಗ್. ಓಕೆ, ಈ ಒಂದು ಪೀರಿಯಡ್ ನಾನು ಹೇಳಿದ್ನಲ್ಲ, ಟೆಸ್ಟಿಂಗ್ ಪೀರಿಯಡ್ ಅಂತ ಹೇಳಿದ್ನಲ್ಲ, ಅದು ಮತ್ತೆ ಅಗೇನ್ ಆಗಿ ಫೈನಲ್ ಆಗಿ ಬಂದಿರುವಂತದ್ದು. ಇದು ಹೀಗೆ ಕಂಟಿನ್ಯೂ ಆಗುತ್ತೆ ಅಂತ ಅಂದ್ರೆ, ಇನ್ನು ಕೂಡ ಪೀರಿಯಡ್ ಇದೆ. ನೀವು ಕಲಿಬೇಕಾಗಿರುವಂತಹ ಒಂದು ಸಿಚುವೇಶನ್ಗಳು ನಿಮ್ಮ ಲೈಫ್ ಅಲ್ಲಿ ಇದೆ. ಅಂಡ್ ಆ ಸಿಚುವೇಶನ್ ಇಂದ ನೀವು ಇನ್ನೂ ದೃಢರಾಗ್ತೀರಾ ಅಂಡ್ ಸ್ಟ್ರಾಂಗ್ ಆಗ್ತೀರಾ. ಅದನ್ನ ಪಾಸಿಟಿವ್ ವೇ ಅಲ್ಲಿ ನೀವು ತಗೊಂಡು ಹೋಗ್ಬೇಕು ಅಂತ ಅನ್ನೋದು ಇಲ್ಲಿ ವಿಚಾರ ಆಗಿರುತ್ತೆ. ಅಂಡ್ ಮೋಸ್ಟ್ ಆಫ್ ದಿ ಪರ್ಸನ್ ಇಲ್ಲಿ ನಿಮ್ಗೆ ಕೇಸಸ್ ಅಲ್ಲಿ ನೋಡೋದಾದ್ರೆ 5555 ಅನ್ನೋ ಅದನ್ನ ನೀವು ಅಟ್ರಾಕ್ಷನ್ ಮಾಡ್ತಾ ಇರ್ಬೋದು, ಇಲ್ಲ ಜೀಬು ಕಾಯಿನ್ ಗಳನ್ನ ಅಟ್ರಾಕ್ಷನ್ ಅಂದ್ರೆ ಮೀನ್ಸ್ ಇರ್ಬೋದು, ಅದನ್ನ ಯೂಸ್ ಮಾಡ್ತಾ ಇರ್ಬೋದು, ಇಲ್ಲ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ 8 ಇರ್ಬೋದು. ಬೇಸಿಕ್ 8 ಅಂತ ಹೇಳ್ತೀವಲ್ಲ, ಇವಾಗೆಲ್ಲ ಕೂಡ್ದಾಗ ಇವಾಗ 26 ಇಂದ 8, 17 ಇಂದ 8 ಆ ತರನಾದ್ರೂ ಇರ್ಬೋದು, ಇಲ್ಲ ಸಿಂಗಲ್ 8 ಆದ್ರೂ ಇರ್ಬೋದು. ಓಕೆ, ಅಂಡ್ ಇಲ್ಲಿ ಯಾವುದೋ ಒಂದು ವಿಚಾರವನ್ನ, ಒಂದು ಇಲ್ಲಿ ಪಾಸಿಟಿವ್ಸ್ ಏನು ಅಂತ ಅಂದ್ರೆ, ಆಗಸ್ಟ್ ಇಂದ ಡಿಸೆಂಬರ್ ಮಂತ್ ಅಲ್ಲಿ ನೀವು ಯಾವುದೋ ಒಂದು ಹೊಸ ವಿಷಯಕ್ಕೆ ಕಲಿತೀರಾ ನಿಮ್ಮ ಒಂದು ಲೈಫ್ ಅಲ್ಲಿ. ಇಲ್ಲಿ ಇನ್ನೊಂದು ಪಾಸಿಟಿವ್ ಆಗಿ ಏನು ಅಂತ ಅಂದ್ರೆ, ಹೊಸ ವಿಚಾರಗಳನ್ನ ನೀವು ಕಲಿತೀರಾ. ಇಲ್ಲಿ ಅಪಾರ್ಚುನಿಟೀಸ್ ಬರೋಕಿನ ನಿಮ್ಮ ಒಂದು ಹೇಗಿರುತ್ತೆ ಅಂತ ಅಂದ್ರೆ, ಲೈಫ್ ಅಲ್ಲಿ ಯಾರೋ ಒಬ್ರು ಬಂದ್ರು ಅಂಡ್ ಅವ್ರ ಪಾಠ ಕಲ್ಸೋದ್ರು, ಅದು ಒಂದ್ ಕಡೆ. ಅಂಡ್ ಅಕಾಡೆಮಿಕ್ಸ್ ಅಂತ ಹೇಳ್ತೀವಲ್ಲ, ಇವಾಗ ಯಾವ್ದೋ ಒಂದು ಕೋರ್ಸ್ ಮಾಡ್ಕೊಂಡು ಅದ್ರಲ್ಲಿ ನಾನು ಮುಂದುವರೆದೆ, ಯಾವ್ದೋ ಒಂದನ್ನ ನೀವು ಕಲಿಯೋದು, ಸ್ಕಿಲ್ಸ್ ಗಳನ್ನ ಡೆವಲಪ್ಮೆಂಟ್ ಮಾಡೋದು, ನಾಲೆಡ್ಜ್ ಅನ್ನ ಇಂಪ್ರೂವ್ಮೆಂಟ್ಸ್ ಮಾಡೋದು, ಆ ತರದಲ್ಲಿ ತೋರಿಸ್ತಾ ಇದೆ ಎನರ್ಜೀಸ್. ಮೋಸ್ಟ್ ಆಫ್ ದಿ ಕೇಸಸ್ ಅಲ್ಲಿ ಅದೇ ತರನೇ ಬರ್ತಾ ಇದೆ. ಅಂಡ್ ಆಗಸ್ಟ್ ಇಂದ ಡಿಸೆಂಬರ್ ಮಂತ್ ಅಲ್ಲಿ ಮೇ ಬಿ ನೀವು ಅದನ್ನ ಅಟ್ರಾಕ್ಷನ್ ಮಾಡ್ತೀರಾ. ಆಕಾಶಿಕ್ ರೆಕಾರ್ಡ್ ಇಂದ ಬಂದಿರುವಂತಹ ಮೆಸೇಜಸ್ ನೋಡೋಣ ಯಾವ್ದ್ರ ಬಗ್ಗೆ ತುಂಬಾ ಜಾಸ್ತಿ ಇದೆ ನಿಮ್ಮ ಒಂದು ಒಲವು ಆಗಿರ್ಬೋದು, ಅಥವಾ ಯಾಕೆ ಈ ತರ ಬಂದಿದೆ ಟೀಚಿಂಗ್ ಅಂಡ್ ಲರ್ನಿಂಗ್ ಅಂತ ಅನ್ನೋದು. ಓಕೆ, ಹೊಸ ಗಾಡಿನ ಅಂದ್ರೆ ಮೀನ್ಸ್ ಹೊಸ ವೆಹಿಕಲ್ಸ್ ಗಳನ್ನ ತಗೋಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದೀರಾ, ಎಸ್ಪೆಷಲಿ ದಸರಾ ಟೈಮಲ್ಲಿ ಅಥವಾ ದೀಪಾವಳಿ ಟೈಮಲ್ಲಿ, ಅದು ಕೂಡ ರೆಸನೇಟ್ ಆಗ್ತಾ ಇದೆ. ಅಂಡ್ ತಗೊಂತೀರಾ ಕೂಡ, ಡೋಂಟ್ ವರಿ, ತಗೊಂತೀರಾ ಅದನ್ನ. ಓಕೆ, ಗ್ರಾಟಿಟ್ಯೂಡ್. ಓಕೆ, ಎಲ್ಲೋ ಒಂದ್ ಕಡೆ ಗ್ರಾಟಿಟ್ಯೂಡ್ ನ ಹೇಳೋದೆಲ್ಲ ಮರ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಓಕೆ, ಅದು ಪಾಸಿಟಿವ್ ಆಗಿ ಇದೆ. ಅಂಡ್ ರಿಲೇಟೆಡ್ ಟು ದಿ ಪ್ರೆಗ್ನೆನ್ಸಿಯಲ್ಲಿ ಯಾರೆಲ್ಲ ಸಫರ್ ಮಾಡ್ತಾ ಇದ್ದೀರಾ, ಅಂದ್ರೆ ಪ್ರೆಗ್ನೆನ್ಸಿ ಆಗಿಲ್ಲ ಅಂತ ಅನ್ನೋದು ಕೂಡ ಬಿಕಾಸ್ ಆಫ್ ಗ್ರಾಟಿಟ್ಯೂಡ್ ನ ನೀವು ಧನ್ಯತಾ ಭಾವನೆ ಎಲ್ಲಿ ಇಲ್ದೇ ಇರೋದು ತೋರಿಸ್ತಾ ಇದೆ. ಓಕೆ, ಒಂದು ಸಿಚುವೇಶನ್ ಯಾವ್ದೋ ಒಂದು ಬ್ಯಾಡ್ ಇನ್ಸಿಡೆನ್ಸ್ ಅಂತ ಆಗಿದೆ. ಸೊ ಅಲ್ಲಿ ಇನ್ಸಿಡೆನ್ಸ್ ಆಗಿರೋದಕ್ಕೆ ಅದು ಪದೇ ಪದೇ ಅದನ್ನ ಬೈತಾ ಇದ್ದೀರಾ. ಅಂಡ್ ಈಗ ಆಗ್ಬಿಡ್ತಲ್ಲ ಲೈಫು ಅಂತ ಹೇಳ್ಬಿಟ್ಟು ನೀವು ನೆಗೆಟಿವ್ ಕಡೆ ಹೋಗ್ತಾ ಇರ್ಬೋದು. ಒಂದು ಇಲ್ಲ ಅಂದ್ರೆ ಮೊದ್ಲು ಚೆನ್ನಾಗಿತ್ತು, ಸೊ ಇವಾಗಿಲ್ಲ ಅಂತ ಅಂದಾಗ, ಮೊದ್ಲು ಇರೋದಕ್ಕೆ ನೀವು ಗ್ರಾಟಿಟ್ಯೂಡ್ ಚೆನ್ನಾಗಿರ್ಬೇಕಾದ್ರೆ ಗ್ರಾಟಿಟ್ಯೂಡ್ ನ ತೋರಿಸ್ತಾ ಇಲ್ಲ. ಗ್ರಾಟಿಟ್ಯೂಡ್ ಅಂದ್ರೆ ಧನ್ಯತಾ ಭಾವನೆಗಳನ್ನ ಇರುವಂತದ್ದು, ಅಂದ್ರೆ ಎಲ್ಲದಕ್ಕೂ ಕೂಡ ಥ್ಯಾಂಕ್ ಯು ಅಂತ ಹೇಳೋದು, ಧನ್ಯವಾದಗಳು ಅಂತ ಹೇಳೋದು. ಇವಾಗ ಹೇಗೆ ರೇಖಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ, ಯಾರೆಲ್ಲ ರೇಖಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಿರೋ ಅವ್ರಿಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಧನ್ಯತಾ ಭಾವನೆ ಅಲ್ಲಿ ಹೇಗಿರೋದು, ಅದನ್ನ ಹೇಗೆ ಅಳವಡಿಸ್ಕೊಳೋದು ಅಂತ. ಓಕೆ, ಅಂಡ್
ಇಲ್ಲಿ ಅದನ್ನು ಕೂಡ ಮೆಸೇಜಸ್ ಇದೆ ನಿಮ್ಗೆ. ಧನ್ಯತಾ ಭಾವನೆಯಿಂದ ಇದ್ದಿದ್ದೇ ಆದ್ರೆ ನಿಮ್ಮ ಒಂದು ಲೈಫ್ ಇನ್ನೂ ಚೆನ್ನಾಗಾಗುತ್ತೆ. ಅಂಡ್ ಇವಾಗ ಏನ್ ಹೇಳಿದ್ನಲ್ಲ, ಪ್ರಾಬ್ಲಮ್ಸ್ ಬರಬಹುದು ಅಂತ ಏನ್ ಇವಾಗ ಹೇಳ್ತಾ ಇದ್ದೀನಲ್ಲ, ಅದು ಮೇ ಬಿ ಕಡಿಮೆ ಆಗ್ಬೋದು. ತುಂಬಾ ಜಾಸ್ತಿ ಬರೋದಿಲ್ಲ, ಬರಬಹುದು, ಬಟ್ ಆದ್ರೆ ಕೆಲವೊಬ್ಬರಿಗೆ ಅದು ಬರದೇ ಇರ್ಬೋದು ಅಂಡ್ ಕೆಲವೊಬ್ಬರಿಗೆ ಅದು ನಲ್ಲಿಫೈ ಆಗ್ಬೋದು. ನೀವೇನಾದ್ರೂ ಗ್ರಾಟಿಟ್ಯೂಡ್ ನ ತೋರ್ಸಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಪರ್ಟಿಕ್ಯುಲರ್ ಆಗಿ ಏನಾದ್ರೂ ಸಫರ್ ಮಾಡ್ತಾ ಇದ್ರೆ, ಮುಂಚೆ ಇವಾಗ ನೀವು ಚೆನ್ನಾಗಿದ್ರಲ್ಲ, ಸೊ ಅದಕ್ಕೆ ಗ್ರಾಟಿಟ್ಯೂಡ್ ನ ತೋರ್ಸೋದಾದ್ರೂ ಆಗಿರ್ಬೋದು. ಅಂಡ್ ಹೆಲ್ತ್ ವಿಚಾರದಲ್ಲಿ, ಕೆರಿಯರ್ ಅಲ್ಲಿ ಏನೆಲ್ಲ ಮೆಸೇಜಸ್ ಇದೆ ಅಂತ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಗ್ರೇಟ್ ಸ್ಪಿರಿಟ್ಸ್, ಥ್ಯಾಂಕ್ ಯು. Wheel of Fortune, okay, 9 of Cups, Page of Pentacles. ನೆಗ್ಲಿಜೆನ್ಸಿಯನ್ನ ಮಾಡಬೇಡಿ, ತುಂಬಾನೇ ಪಾಸಿಟಿವ್ ಆಗಿದೆ. ನೀವೇನಾದ್ರೂ ಗ್ರಾಟಿಟ್ಯೂಡ್ ನ ತೋರಿಸಿದ್ರೆ, ಧನ್ಯತಾ ಭಾವನೆಯಿಂದ ಇರೋದನ್ನ ಸಿಂಹ ರಾಶಿಯವರು ಕಲ್ತ್ರೆ, ಅಂಡ್ ನಿಮ್ದೇ ಆಗ್ಬೇಕು ಅಂತ ಅನ್ನೋದು ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಸಿಂಹ ರಾಶಿಯವ್ರಿಗೆ. ಆ ರೀತಿ ಒಂಥರ ಏನ್ ಸ್ವಭಾವದವರು ಅಂತ ಹೇಳ್ಬೋದು. ಓಕೆ, ಮೋಸ್ಟ್ ಆಫ್ ದಿ ಕೇಸಸ್ ಅದೇ ತರನೇ ಇರುತ್ತೆ. ಸ್ವಲ್ಪ ಈಗೋ ಕ್ಲಾಶ್ ಆಗಕ್ಕೆ ಇಷ್ಟ ಆಗೋದಿಲ್ಲ, ಈಗೋ ಹರ್ಟ್ ಆಗ್ಲಿಕ್ಕೆ ಇಷ್ಟ ಆಗೋದಿಲ್ಲ. ಸೊ ಅದು ಜಾಸ್ತಿ ತೋರಿಸ್ತಾ ಇರುತ್ತೆ. ಅಂಡ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೆಲ್ಫ್ ಕೇರ್ ಆಗಿರ್ಬೋದು, ಅಥವಾ ಯಾರು ಬೈಬಾರ್ದು, ಯಾರು ಏನು ಅನ್ಬಾರ್ದು ಅನ್ನೋ ಒಂದು ಇದರಲ್ಲಿ ಆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ಬೋದು ಯೂಶುವಲ್ ಆಗಿ ಸಿಂಹ ರಾಶಿಯಲ್ಲಿ. ಓಕೆ, ಅಂಡ್ ವೀಲ್ ಆಫ್ ದ ಫಾರ್ಚೂನ್ ಹೆಲ್ತ್ ವೈಸ್ ಅಲ್ಲಿ ನೀವು ನೋಡೋದಾದ್ರೆ, ಹೊಸದತನ, ಒಂದು ಹುರುಪು ಅಂತ ಅಂತೀವಲ್ಲ, ಹೊಸತನದ್ದು ಬರುವಂತದ್ದು ಆಗುತ್ತೆ ನಿಮ್ಮ ಒಂದು ಹೆಲ್ತ್ ವಿಚಾರದಲ್ಲಿ. ಅಂಡ್ ಅಂದ್ರೆ ಮೀನ್ಸ್ ಇನ್ನು ಚೆನ್ನಾಗ್ ಆಗುವಂಥದ್ದು. ಅಕಸ್ಮಾತ್ ಏನಾದ್ರು ಸಫರ್ ಮಾಡ್ತಾ ಇದ್ದೀರಾ ರಿಲೇಟೆಡ್ ಟು ದಿ ಹೆಲ್ತ್ ಅಂತ ಅಂದ್ರೆ, ಅದು ಇನ್ನೂ ಚೆನ್ನಾಗ್ ಆಗ್ತಾ ಹೋಗುತ್ತೆ ನಿಮ್ಗೆ. ಓಕೆ, ಅಂಡ್ ಇವಾಗ ಏನ್ ಸ್ಟೆಪ್ಸ್ ತಗೊಂತೀರಾ, ಈ ಆಗಸ್ಟ್ ಮಂತ್ ಅಲ್ಲಿ ನೀವು ಏನೆಲ್ಲ ರಿಚುವಲ್ ಮಾಡ್ತೀರಾ, ಆಗಸ್ಟ್ ಮಂತ್ ಅಲ್ಲಿ ಯಾವ ರೀತಿ ನಿಮ್ಮ ಒಂದು ಶರೀರವನ್ನ ಯಾವ ರೀತಿ ಇಟ್ಕೊಂತೀರಾ, ಅಂದ್ರೆ ಮೀನ್ಸ್ ಡಯಟಿಂಗ್ ಆಗಿರ್ಬೋದು, ಜಿಮ್ಮಿಗೆ ಹೋಗೋದಾದ್ರೂ ಆಗಿರ್ಬೋದು, ಅಥವಾ ಎಕ್ಸಸೈಸ್ ಮಾಡೋದಾದ್ರೂ ಆಗಿರ್ಬೋದು, ಅಥವಾ ಇನ್ಯಾವುದೋ ಸ್ಪಿರಿಚುವಾಲಿಟಿಯಲ್ಲಿ ಧ್ಯಾನ ಇರ್ಬೋದು. ಇದೆಲ್ಲದೂ ಕೂಡ ಮುಂದಿನ ಒಂದು ಹೆಲ್ತ್ ವಿಚಾರದಲ್ಲಿ ತುಂಬಾನೇ ಇಂಪ್ಲಿಮೆಂಟೇಶನ್ ಆಗಿ ಅವಾಗ ನಿಮ್ಗೆ ಸರಿ ಆಗ್ತಾ ಹೋಗುತ್ತೆ. ಬಟ್ ಆಗಸ್ಟ್ ಮಂತ್ ಅಲ್ಲಿ ನೀವು ಮಾಡ್ಲೇಬೇಕು ಯಾವ್ದಾದ್ರು ಒಂದು ಹೆಲ್ತ್ ವಿಚಾರದಲ್ಲಿ ಹೊಸ ಬದಲಾವಣೆಯನ್ನ ನೀವು ತಗೊಂಡ್ ಬರ್ಬೇಕು. ಎಕ್ಸಾಂಪಲ್, ಇವಾಗ ಹೇಳ್ತಾರೆ ಶುಗರ್ ಜಾಸ್ತಿ ಯೂಸ್ ಮಾಡಬಾರ್ದು, ಯೂಸ್ ಮಾಡಿದ್ರೆ ತುಂಬಾನೇ ತೊಂದರೆ ಆಗುತ್ತೆ ಅಂತ. ಓಕೆ, ಅಂಡ್ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುವಂತದ್ದು, ಈ ತರ ಅನ್ಹೆಲ್ತಿ ಹ್ಯಾಬಿಟ್ಸ್ ಏನಾದ್ರು ಇನ್ ಕೇಸ್ ಏನಾದ್ರು ಇದ್ರೆ, ಸ್ವಲ್ಪ ಈ ಒಂದು ಮಂತ್ ಅಲ್ಲಿ, ಆಗಸ್ಟ್ ಮಂತ್ ಅಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಚೇಂಜ್ ಮಾಡಿ, ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ಅಂಡ್ ಅದು ಹೆಲ್ತ್ಗೆ ನಿಮ್ಗೆ ಬೆನಿಫಿಟ್ಸ್ ಅನ್ನ ತೋರಿಸುತ್ತೆ. ಓಕೆ, ಅಂಡ್ ರಿಲೇಟೆಡ್ ಟು ದಿ ಮನಿ ಮ್ಯಾಟರ್ ಬಂತು ಅಂತ ಅಂದ್ರೆ, ವಂಡರ್ಫುಲ್ ಆಗಿ ಆಗಸ್ಟ್ ಇಂದ ಡಿಸೆಂಬರ್ ಮಂತ್ ನೀವು ಗ್ರಾಟಿಟ್ಯೂಡ್ ನ ತೋರಿಸಿದೆ ಅಗೇನ್ ಆಗಿ. ಇದ್ರ ಪ್ರಕಾರನೇ ನಾವು ನೋಡೋದಾದ್ರೆ, ಮೇಲ್ಗಡೆ ಕಾರ್ಡ್ ಬಂದಿರೋದು ಗ್ರಾಟಿಟ್ಯೂಡ್ ಅಂತ ಹೇಳ್ಬಿಟ್ಟು ಟೀಚಿಂಗ್ ಅಂಡ್ ಲರ್ನಿಂಗ್ ಅಂತ. ಸೊ ನೀವು ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡೋದು ಕಲಿಬೇಕು, ಬ್ರಾಡ್ ಮೈಂಡ್ ಅಲ್ಲಿ ಯೋಚನೆ ಮಾಡಬೇಕು. ಧನ್ಯತಾ ಭಾವನೆಯಿಂದ ಇದ್ರೆ ನಿಮ್ಗೆ ಏನ್ ಬೇಕೋ ಅದು ಸಿಗ್ತಾ ಹೋಗುತ್ತೆ. ಅಂಡ್ ಇಲ್ಲಿ ಜಾಸ್ತಿ ಪ್ರೆಗ್ನೆನ್ಸಿ ಜಾಸ್ತಿ ರೆಸನೇಟ್ ಆಗ್ತಾ ಇದೆ. ಪ್ರೆಗ್ನೆನ್ಸಿ ರಿಲೇಟೆಡ್, ಮಕ್ಳು ಚೆನ್ನಾಗಿ ಓದಿಲ್ಲ ಅಂತ ಅನ್ನೋ ಭಾವನೆ, ಅಥವಾ ಮಕ್ಳು ಫಾರಿನ್ನಿಗೆ ಹೋಗ್ಲಿ ಅಂತಾನೋ, ಅಥವಾ ನೀವೇ ಫಾರಿನ್ನಿಗೆ ಹೋಗ್ಬೇಕು ಅಂತಾನೋ, ಆ ತರದ್ದು ಜಾಸ್ತಿ ಇದೆ. ಬಟ್ ಎಲ್ಲಾ ವಿಷಯಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಆದ್ರೆ ಆಗಸ್ಟ್ ಮಂತ್ ಅಲ್ಲಿ ಸ್ವಲ್ಪ ನೀವು ನಿಮ್ಮ ಒಂದು ಹೊಸತನವನ್ನ, ಇವಾಗಿರೋದ್ ಬಿಟ್ಟು ಇವಾಗ ಇದಿರೋ ಅದನ್ನ ಬಿಟ್ಟು ನೀವು ಹೊಸತನವನ್ನ ನಿಮ್ಮ ಒಂದು ಲೈಫ್ ಅಲ್ಲಿ ಅಳವಡಿಸ್ಕೋಬೇಕು. ಓಕೆ, ಅಂಡ್ ಕೊನೆಯದಾಗಿ ಏನ್ ಮೆಸೇಜಸ್ ಇದೆ ಅಂತ ನೋಡೋಣ. ಓಕೆ, ಕೊನೆಯದಾಗಿ ಏನ್ ಮೆಸೇಜಸ್ ಇದೆ ಸಿಂಹ ರಾಶಿಯವರಿಗೆ ಆಕಾಶಿಕ್ ಕಾರ್ಡ್ ರೆಕಾರ್ಡ್ ಇಂದ ಅಂತ ಹೇಳ್ಬಿಟ್ಟು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ತುಂಬಾ ದಿನದಿಂದ ಟೆಂಪಲ್ಗೆ ಹೋಗಿಲ್ಲ ನಾನು ಅಂದ್ರೆ ಅಲ್ಲಿಗೆ ಹೋಗಿ ಬನ್ನಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಹೊಸ ಜನನ ಮೀಟ್ ಮಾಡಿ, ಹೊಸ ಫ್ರೆಂಡ್ಸ್ ಅನ್ನ ಮಾಡ್ಕೊಳ್ಳಿ, ಕಮ್ಯುನಿಟಿ ಇನ್ಕ್ರೀಸ್ ಆಗುತ್ತೆ. ಅಂಡ್ ಲೋನ್ಲಿನೆಸ್ ಫೀಲ್ ಆಗ್ತಾ ಇದ್ರೆ, ಅಕಸ್ಮಾತ್ ನೀವು ತುಂಬಾ ಲೋನ್ಲಿ ಅಲ್ಲಿ ಇದೀನಿ ಅಂತ ಅಂದ್ರೆ, ಓಕೆ ಥ್ಯಾಂಕ್ ಯು. ಯಾರಿಗೆ ರೆಸಿನೇಟ್ ಆಗುತ್ತೋ ಅವ್ರು ತಗೊಳ್ಳಿ, ಸೊ ದಟ್
ಹೆಲ್ಪ್ ಆಗುತ್ತೆ. ಓಕೆ, ಸಮ್ಮರ್ ವಾಸ್ ಇನ್ ಜಾಯ್ ಅಂಡ್ ಲೈಟ್. ಓಕೆ, ಫೈನಲ್ ಆಗಿ ನಿಮ್ಗೆ ಮೆಸೇಜಸ್ ಬಂದಿರುವಂತದ್ದು, ನಿಮ್ಮ ಒಂದು ಲೈಫಲ್ಲಿ ಒಂದು ಸಿಹಿ ವಿಚಾರ ಅಂತೂ ಬರೋದಂತೂ ಗ್ಯಾರಂಟಿ. ಅಂದ್ರೆ ತುಂಬಾ ಆಲ್ರೆಡಿ ನೀವು ಕಷ್ಟಪಟ್ಟಿದ್ದೀರಾ, ಆಲ್ರೆಡಿ ಕಷ್ಟದಲ್ಲಿ ಇದ್ದೀರಾ, ತುಂಬಾನೇ ಅತಿರೇಕಕ್ಕೆ ಹೋಗಿದೆ ಅಂತ ಅಂದ್ರೂ ಕೂಡ ಆಗಸ್ಟ್ ಇಂದ ಡಿಸೆಂಬರ್ ಮಂತ್ ಅಲ್ಲಿ ಯಾವ್ದಾದ್ರು ಒಂದು ದಿನನಾದ್ರೂ ನೀವು ಖುಷಿಯಾಗಿ ಇರ್ತೀರಾ. ಅಂಡ್ ಆ ಒಂದು ಖುಷಿ ನಿಮ್ಮ ಲೈಫ್ ಲಾಂಗ್ ತನಕ ಉಳಿಯುವಂತಹ ಚಾನ್ಸಸ್ ಕೂಡ ಜಾಸ್ತಿ ಅಂತ ತೋರಿಸ್ತಾ ಇದೆ. ಅಂಡ್ ನಿಮ್ಗೆ ತುಂಬಾ ಜಾಸ್ತಿ ಒಂಥರ ಕ್ಯಾಂಡಲ್ ಲೈಟ್ ಡಿನ್ನರ್ಸ್ ಆಗಿರ್ಬೋದು, ನೇಚರ್ಗೆ ಕನೆಕ್ಟ್ ಅಂತ ಆ ತರದ್ದು ವಿಚಾರಗಳು ನಿಮ್ಗೆ ತುಂಬಾ ಇಷ್ಟ ಆಗಬಹುದು. ಅಂಡ್ ಬಟರ್ಫ್ಲೈಸ್ ಗಳನ್ನ ಜಾಸ್ತಿ ನೋಡ್ತಾ ಇರ್ತೀರಾ. ಟೈಮ್ಸ್ ಮನೆಯಲ್ಲಿ ಜೇನು ಬಂದಿರುವಂತದ್ದು ಅದು ಕೂಡ ಆಗಿರುತ್ತೆ. ಇದೆಲ್ಲ ಒಂಥರ ಪಾಸಿಟಿವ್ ಸೈನ್ ತರ. ಓಕೆ, ಇದನ್ನೆಲ್ಲದನ್ನು ಅಕ್ಸೆಪ್ಟ್ ಮಾಡಿ, ಇದೆಲ್ಲದನ್ನು ಕೂಡ ಯೂನಿವರ್ಸ್ ನಿಮ್ಗೆ ಹೇಳುವಂತಹ ಪ್ರತಿಯೊಂದು ಕೂಡ ಭಾಷೆಯ ಯೂನಿವರ್ಸ್ ಅಂದ್ರೆ ಬ್ರಹ್ಮಾಂಡದ ಒಂದು ಭಾಷೆಯನ್ನ ಅರ್ಥ ಮಾಡ್ಕೊಂಡು ಲೈಫ್ ಲೀಡ್ ಮಾಡಿ ಅಂತ ಅನ್ನೋ ಒಂದು ಸುಂದರವಾಗಿರುವಂತಹ ಒಂದು ಮೆಸೇಜಸ್ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸಿದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೀಡಿಂಗ್ ತಗೊಂಡ್ ಬರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.